ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ಸಂಕ್ರಾಂತಿಗೂ ಮುನ್ನ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳಿದ್ದರೆ ಅಥವಾ ಚಿಕ್ಕ ಮಕ್ಕಳಿದ್ದರೆ ಈ ಪರಿಹಾರವನ್ನು ಮಾಡಿ. ಯಾಕಂದರೆ ಮಕರ ಸಂಕ್ರಾಂತಿಯ ಮುಂಚೆ ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಮಕ್ಕಳ ಮೇಲಿರುವಂತಹ ಕೆಟ್ಟ ದೃಷ್ಟಿ ಇನ್ನು ಏನೇ ಇರಲಿ ಸ್ನೇಹಿತರೆ, ಅವರ ಭವಿಷ್ಯದಲ್ಲಿ ಏಳಿಗೆ ಆಗ್ತಾ ಇಲ್ಲ. ಅಂದರೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗ್ತಾ ಇರಲಿ ಸ್ನೇಹಿತರೆ, ಏಳಿಗೆ ಆಗ್ತಾ ಇಲ್ಲ, ಅಧ್ಯಯನದ ಕಡೆ ಗಮನ ಕೊಡ್ತಾ ಇಲ್ಲ, ಓದಿನ ಕಡೆ ಗಮನ ಕೊಡ್ತಾ ಇಲ್ಲ, ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳನ್ನು ನೋಡಿರ್ತೀರ. ಈ ಸಮಸ್ಯೆಗಳೆಲ್ಲ ನಿವಾರಣೆಯಾಗಬೇಕು ಅಂದರೆ ಈ ಪರಿಹಾರವನ್ನು ಮಾಡಬೇಕಾಗುತ್ತದೆ. ತಪ್ಪದೆ ನಾನು ತಿಳಿಸ್ಕೊಡ್ತೀನಿ ಈ ಪರಿಹಾರವನ್ನು. ಇದರ ಜೊತೆಗೆ ಸ್ನೇಹಿತರೆ, ಈ 5 ರಾಶಿಯವರಿಗೆ ರಾಜ ವೈಭೋಗ ಅಂತಲೇ ಹೇಳ್ಬೋದು, ಹಠಾತ್ ಲಕ್ ಚೇಂಜ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ 5 ರಾಶಿಯವರು ಯಾರ್ಯಾರು, ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಮಕರ ಸಂಕ್ರಾಂತಿಗೂ ಮುನ್ನ ನವಪಂಚಮ ರಾಜಯೋಗ, ಈ 5 ರಾಶಿಗೆ ರಾಜವೈಭೋಗ, ಹಠಾತ್ ಲಕ್ ಚೇಂಜ್ ಅಂತಲೇ ಹೇಳಬಹುದು. ಜೊತೆಗೆ ಈ ಪರಿಹಾರಗಳನ್ನು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು, ಅದು ಹೆಣ್ಣಾಗಲಿ ಗಂಡಾಗಲಿ, ಚಿಕ್ಕ ಮಕ್ಕಳು ಇದ್ದವರು ಈ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಇನ್ನು ಹಣಕಾಸಿನ ಸಮಸ್ಯೆಗಳು ಇದ್ರೂ ಕೂಡ ಈ ಪರಿಹಾರವನ್ನು ಮಾಡಿ ಸ್ನೇಹಿತರೆ, ನಿಮ್ಮ ಆರೋಗ್ಯದಲ್ಲೂ ಸಾಕಷ್ಟು ಬದಲಾವಣೆಯನ್ನು ನೋಡಿರ್ತೀರ. ಒಂದು ದಿನ ನಿಮ್ಮ ಆರೋಗ್ಯದಲ್ಲಿ ಚೆನ್ನಾಗಿರುತ್ತದೆ, ಮತ್ತೊಂದು ದಿನ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗಲಿದೆ. ಅದನ್ನೆಲ್ಲ ನೀವು ಸರಿಪಡಿಸ್ಕೋಬೇಕು ಅಂತಂದರೆ ಈ ಪರಿಹಾರವನ್ನು ಮಾಡಬೇಕಾಗುತ್ತದೆ. ವರ್ಷದ ಮೊದಲ ಅಮಾವಾಸ್ಯೆ ಬರುವ ಮುಂಚೆ, ಅಂದರೆ 18ನೇ ತಾರೀಕು ಅಮಾವಾಸ್ಯೆ ಇದೆ. ಸೊ ಹಾಗಾಗಿ ಅದರ ಮುಂಚೆ ಈ ಕೆಲಸವನ್ನು ಮಾಡಬೇಕಾಗುತ್ತದೆ. ಮೊದಲನೇದಾಗಿ ಈ 5 ರಾಶಿಯವರಿಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಈ 5 ರಾಶಿಯವರು ಯಾರ್ಯಾರು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ಸೂರ್ಯನ ನವಪಂಚಮ ರಾಜಯೋಗದಿಂದಾಗಿ, ಶನಿದೇವರ ಕೃಪೆಯಿಂದಾಗಿ ಈ 5 ರಾಶಿಯವರ ಜೀವನ ಹೊಸ ವರ್ಷದ ಆರಂಭದಲ್ಲಿಯೇ ಬದಲಾಗಲಿದೆ. ಹೊಸ ದಾರಿ ತೆರೆದುಕೊಳ್ಳಲಿದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ರಾಜ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸಿ ಯುರೇನಸ್ ಜೊತೆ 120 ಡಿಗ್ರಿ ಕೋನವನ್ನು ರೂಪಿಸುತ್ತಾರೆ. ಈ ಅಪರೂಪದ ನವಪಂಚಮ ರಾಜಯೋಗ 84 ವರ್ಷಗಳ ನಂತರ ರೂಪುಗೊಳ್ಳುತ್ತಿದ್ದು 3 ಅದೃಷ್ಟ ರಾಶಿ ಚಕ್ರ ಚಿಹ್ನೆಗಳಿಗೆ ಸುವರ್ಣ ದಿನಗಳನ್ನು ತರುತ್ತದೆ. ಸ್ಥಾನ ಮತ್ತು ಪ್ರತಿಷ್ಠೆಯ ಜೊತೆಗೆ ನೀವು ಬಂಪರ್ ಅದೃಷ್ಟವನ್ನು ಪಡೆಯುತ್ತೀರಿ. ಆ ಲಕ್ಕಿ ರಾಶಿಗಳು ಯಾವ್ಯಾವುದು ಎಂಬುದನ್ನು ತಿಳಿಸ್ಕೊಡ್ತೀನಿ. ಇನ್ನು ಮತ್ತೊಂದು 2 ರಾಶಿಯವರಿಗೆ ಸ್ನೇಹಿತರೆ ಧನವೃದ್ಧಿ ಆಗಲಿದೆ. ಆ 2 ರಾಶಿ ಯಾವುದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಗ್ರಹಗಳ ರಾಜನಾಗಿರುವಂತಹ ಸೂರ್ಯ ಪ್ರತಿ ತಿಂಗಳು ತನ್ನ ರಾಶಿಯನ್ನು ಪರಿವರ್ತನೆ ಮಾಡುತ್ತಾರೆ. ಅದೇ ರೀತಿಯಲ್ಲಿ ಜನವರಿಯಲ್ಲಿ ಧನು ರಾಶಿಯಿಂದ ಮಕರ ರಾಶಿಗೆ ತನ್ನ ರಾಶಿ ಪರಿವರ್ತನೆಯನ್ನು ಮಾಡಲಿದ್ದಾರೆ. ಇದನ್ನ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ಸಂಕ್ರಾಂತಿ ಎಂಬುದಾಗಿ ಕರೆಯಲಾಗುತ್ತದೆ. ಆದರೆ ಈ ಮಕರ ಸಂಕ್ರಾಂತಿ ನಡೆಯುವಂತಹ ಒಂದು ದಿನ ಮುಂಚೆ, ಎಂದರೆ ನವೆಂಬರ್ 17ರಂದು ಸೂರ್ಯ ಹಾಗೂ ಅರುಣ ಪರಸ್ಪರ ಎದುರು ಬದಲಾಗಿ 120 ಡಿಗ್ರಿ ಸ್ಥಾನದಲ್ಲಿ ಇರಲಿದ್ದಾರೆ. ಇದರಿಂದಾಗಿ ವಿಶೇಷವಾದ ನವಪಂಚಮ ರಾಜಯೋಗ ನಿರ್ಮಾಣವಾಗಲಿದೆ. ವಿಶೇಷವಾದ ರಾಜಯೋಗ 3 ರಾಶಿಯವರ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸಲಿದೆ. ಇನ್ನು 2 ರಾಶಿಯವರಿಗೆ ಹಣಕಾಸಿನ ಸಮಸ್ಯೆ ಏನೇ ಕಾರಣಕ್ಕೂ ಎದುರಾಗುವುದಿಲ್ಲ. ವರ್ಷ ಪೂರ್ತಿ ಧನ ಲಾಭ ಅಂತಲೇ ಹೇಳಬಹುದು. ಜ್ಯೋತಿಷ್ಯದಲ್ಲಿ ಗ್ರಹಗಳ ರಾಜನಾದ ಸೂರ್ಯನಿಗೆ ವಿಶೇಷ ಮಹತ್ವವಿದೆ. ಇದನ್ನು ಆತ್ಮ, ತಂದೆ, ನಾಯಕತ್ವ, ಗೌರವ, ಶಕ್ತಿ, ಹೃದಯ, ಮೂಳೆಗಳು ಮತ್ತು ಸರ್ಕಾರ ಮತ್ತು ಆಡಳಿತಾತ್ಮಕ ಕೆಲಸದ ಅಂಶವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯನು ಪ್ರತಿ ತಿಂಗಳು ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಾರೆ. ಅಂತೆಯೇ ಇದು ಒಂದಲ್ಲ ಒಂದು ಗ್ರಹದೊಂದಿಗೆ ಸಂಯೋಜನೆಗೊಂಡು ಶುಭ ಮತ್ತು ಅಶುಭ ರಾಜಯೋಗಗಳನ್ನು ಸೃಷ್ಟಿಸುತ್ತದೆ ಸ್ನೇಹಿತರೆ. ಅದೇ ರೀತಿ ಜನವರಿ 14ರಂದು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾರೆ.
ಮತ್ತು ಜನವರಿ 17ರಂದು ಗ್ರಹಗಳ ರಾಜನಾದ ಸೂರ್ಯ ವೃಷಭ ರಾಶಿಯಲ್ಲಿರುವಂಥ ಯುರೇನಸ್ನೊಂದಿಗೆ ಸಂಯೋಜನೆಗೊಂಡು ನಮ್ಮ ಪಂಚಮ ರಾಜಯೋಗವನ್ನು ರೂಪಿಸುತ್ತಾರೆ. ಈ ರಾಜಯೋಗವು ನಿಮ್ಮ ವೃತ್ತಿ ಜೀವನಕ್ಕೆ ಪ್ರಮುಖ ಉತ್ತೇಜನವನ್ನು ನೀಡುವುದಲ್ಲದೆ ನೀವು ಊಹಿಸೇ ಇರುವುದಿಲ್ಲ ಸ್ನೇಹಿತರೆ, ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಸಹ ಸೃಷ್ಟಿಸುತ್ತದೆ. ಈ ವಿಶ್ಲೇಷಣೆಯು ಚಂದ್ರನ ಚಿಹ್ನೆಯನ್ನು ಆಧರಿಸಿದೆ. ಈ 4 ರಾಶಿಯವರಿಗೆ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ಹಣಕಾಸಿನ ಉದ್ಭವವಾಗಲಿದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಆ ಅದೃಷ್ಟ ರಾಶಿ ಚಕ್ರ ಚಿಹ್ನೆಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ. ಮೊದಲನೇ ಅದೃಷ್ಟ ರಾಶಿ ಬಂದು ಸ್ನೇಹಿತರೆ ತುಲಾರಾಶಿಯವರಿಗೆ. ತುಲಾರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ತುಲಾರಾಶಿಯವರಿಗೆ ಮಕರ ಸಂಕ್ರಾಂತಿಯ ಮುನ್ನವೇ ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ. ಸಾಕಷ್ಟು ಸಮಯಗಳಿಂದ ನಿಮ್ಮ ನಿಂತು ಹೋಗಿರುವಂತಹ ಕೆಲಸಗಳು ಪೂರ್ಣಗೊಳ್ಳಲಿವೆ. ಸಿಗುವಂತಹ ಆದಾಯದಲ್ಲಿ ಕೂಡ ವೇಗವಾದ ಹೆಚ್ಚಳವನ್ನು ನೀವು ಕಾಣಬಹುದಾಗಿದೆ. ಭೌತಿಕ ಸುಖದಲ್ಲಿ ಕೂಡ ಹೆಚ್ಚಳವನ್ನು ನೀವು ಕಾಣಬಹುದಾಗಿದೆ. ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಸಿಗುವಂಥ ಅವಕಾಶಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವ ಮೂಲಕ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸಲಿದೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಗೆಲುವು ಗ್ಯಾರಂಟಿ. ಶುಭ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಪಾಲ್ಗೊಳ್ಳಲಿದ್ದೀರಿ. ಹಣವನ್ನು ಗಳಿಸುವುದರ ಜೊತೆಗೆ ಉಳಿತಾಯ ಮಾಡುವುದಕ್ಕೆ ಕೂಡ ನೀವು ಯಶಸ್ವಿಯಾಗಲಿದ್ದೀರಿ. ಸಂಬಂಧಿಕರು ಇನ್ನಷ್ಟು ಈ ಸಂದರ್ಭದಲ್ಲಿ ನಿಮಗೆ ಹತ್ತಿರವಾಗಲಿದ್ದಾರೆ. ಈ ಸಮಯದಲ್ಲಿ ನೀವು ಮಾಡಿದಂತಹ ಸಾಕಷ್ಟು ಪ್ರಯಾಣಗಳಿಂದ ಹಣವನ್ನು ಸಂಪಾದಿಸುವಂತಹ ಯೋಗವಿದೆ. ಯೋಗ ಕ್ಷೇತ್ರದಲ್ಲಿ ಸ್ನೇಹಿತರೆ ಪ್ರಗತಿಯ ಜೊತೆಗೆ ಹಣವನ್ನು ಹೆಚ್ಚಾಗಿ ಸಂಪಾದಿಸುವಂತಹ ಸಕಾರಾತ್ಮಕ ಬೆಳವಣಿಗೆಗಳು ಕಂಡುಬರಲಿದೆ. ನೀವು ಕಷ್ಟಪಟ್ಟು ಮಾಡಿರುವಂತಹ ಕೆಲಸಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿಫಲ ಈ ಸಂದರ್ಭದಲ್ಲಿ ಸಿಗುತ್ತದೆ. ಭವಿಷ್ಯಕ್ಕಾಗಿ ಉಳಿತಾಯ ಅಥವಾ ಹೂಡಿಕೆಯನ್ನು ಪ್ರಾರಂಭ ಮಾಡಲಿದ್ದೀರಿ. ಜೀವನ ಸಂಗಾತಿಯ ಜೊತೆಗೆ ಸಾಕಷ್ಟು ಸಮಯಗಳಿಂದ ಕಂಡುಬರುತ್ತಿರುವಂತಹ ಭಿನ್ನಾಭಿಪ್ರಾಯಗಳು ಹಾಗೂ ಸಮಸ್ಯೆಗಳನ್ನು ಈ ಸಂದರ್ಭದಲ್ಲಿ ನೀವು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ ಸ್ನೇಹಿತರೆ. ಹಾಗಾಗಿ ತುಲಾರಾಶಿಯವರಿಗೆ ಮಕರ ಸಂಕ್ರಾಂತಿಯ ಮುನ್ನ ನವಪಂಚಮ ರಾಜಯೋಗದಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಸೂರ್ಯ ಮತ್ತು ಅರುಣನ ನವಪಂಚಮ ರಾಜಯೋಗವು ಶನಿದೇವರ ಕೃಪೆಯು ಇನ್ನು ಗುರುಬಲದಿಂದ ಕನ್ಯಾ ರಾಶಿಯವರಿಗೆ ಅನುಕೂಲಕರವಾಗಿರಬಹುದು ಸ್ನೇಹಿತರೆ. ಈ ರಾಶಿ ಚಕ್ರದ 5ನೇ ಮನೆಯಲ್ಲಿ ಸೂರ್ಯನು ಇರುತ್ತಾರೆ. ಪರಿಣಾಮವಾಗಿ ಈ ರಾಶಿಯ ಅಡಿಯಲ್ಲಿ ಜನಿಸಿದವರು ಸ್ನೇಹಿತರೆ ತಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಬಹುದು. ಅವರ ಜೀವನದಲ್ಲಿ ಸಂತೋಷ ಬರಬಹುದು. ಜೂಟಾಟ ಮತ್ತು ವ್ಯಾಪಾರದ ಮೂಲಕ ಗಮನಾರ್ಹ ಆರ್ಥಿಕ ಲಾಭಗಳನ್ನು ಪಡೆಯಬಹುದು. ಅವರು ಮಕ್ಕಳ ಪ್ರಗತಿಯ ಬಗ್ಗೆ ಚಿಂತೆಗಳು ಕೊನೆಗೊಳ್ಳಬಹುದು. ಹೊಸ ಉದ್ಯೋಗಾವಕಾಶಗಳು ಉದ್ಭವಿಸಬಹುದು. ಕಾರ್ಯತಂತ್ರದ ವ್ಯಾಪಾರ ವ್ಯವಹಾರ ತಂತ್ರವು ಗಣನೀಯ ಯಶಸ್ಸನ್ನು ಮತ್ತು ಲಾಭಗಳಿಗೆ ಕಾರಣವಾಗಬಹುದು. ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ ಮತ್ತು ಸಂಬಂಧಗಳಲ್ಲಿ ನಂಬಿಕೆ ಉಳಿಯುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರು ಯಾವುದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡೋದಾದರೆ ಕಟಕ ರಾಶಿಯವರಿಗೆ ಸಾಕಷ್ಟು ಅದೃಷ್ಟವನ್ನೇ ನೋಡಲಿದ್ದೀರಿ ಸ್ನೇಹಿತರೆ. ನಮ್ಮ ಪಂಚಮ ರಾಜಯೋಗ, ಶುಕ್ರಾದಿತ್ಯ ಯೋಗ, ಗುರುಬಲ ಸ್ನೇಹಿತರೆ, ಶನಿದೇವರ ಕೃಪೆ, ಸೂರ್ಯನ ಸಂಚಾರ ಈ ರಾಶಿಯ ಜಾತಕದವರಿಗೆ ವಿಶೇಷವಾದ ರಾಜಯೋಗದ ಸಂದರ್ಭದಲ್ಲಿ ತಮ್ಮ ಕುರಿತಂತೆ ತಾವು ಹೆಚ್ಚಾಗಿ ಗಮನವಹಿಸಲಿದ್ದೀರಿ ಹಾಗೂ ಇದರಿಂದ ಅವರು ಖುದ್ದಾಗಿ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ತಮ್ಮ ಜೀವನದಲ್ಲಿ ತರಲಿದ್ದಾರೆ. ಅಭಿವೃದ್ಧಿ ಸಾಧಿಸುವುದಕ್ಕೆ ನಿಮಗೆ ಸಾಕಷ್ಟು ಮಾರ್ಗಗಳು ತೆರೆದುಕೊಳ್ಳಲಿವೆ. ಗೌರವ ಪ್ರತಿಷ್ಠೆಯ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಸಫಲತೆಯನ್ನು ಹೊಂದಲಿದ್ದೀರಿ. ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ನಿಮ್ಮ ಬಾಂಧವ್ಯ ಉತ್ತಮವಾಗಿರಲಿದ್ದು ವ್ಯಾಪಾರದಲ್ಲಿ ಲಾಭವನ್ನು ಸಂಪಾದಿಸಲಿದ್ದೀರಿ ಸ್ನೇಹಿತರೆ. ಸಂಬಂಧಿಕರ ಜೊತೆಗೆ ನಿಮ್ಮ ಬಾಂಧವ್ಯ ಉತ್ತಮವಾಗಿರಲಿದೆ. ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದರಿಂದಾಗಿ ಆರೋಗ್ಯ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸದೃಢವಾಗಿರಲಿದೆ ಅಂತಲೇ ಹೇಳ್ಬೋದು. ಹಣಕಾಸಿನದಲ್ಲಿ ಸ್ನೇಹಿತರೆ ಸಮಸ್ಯೆಗಳು ಕಂಡು ಬಂದಿರುವಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಸಾಕಷ್ಟು ಹಣಕಾಸಿನಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೇಷರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೂರ್ಯ ಮತ್ತು ಅರುಣರ ನವಪಂಚಮ ರಾಜಯೋಗವು ಈ ರಾಶಿಯಲ್ಲಿ ಜನಿಸಿದವರಿಗೆ ಹಲವು ವಿಧಗಳಲ್ಲಿ ಮಹತ್ವದಾಗಿರಬಹುದು.
ಅರುಣ 2ನೇ ಮನೆಯಲ್ಲಿ ಮತ್ತು ಸೂರ್ಯ 10ನೇ ಮನೆಯಲ್ಲಿ ಇರುತ್ತಾರೆ. ಪರಿಣಾಮವಾಗಿ ಈ ರಾಶಿಯ ಅಡಿಯಲ್ಲಿ ಜನಿಸಿದವರು ತಮ್ಮ ವೃತ್ತಿ ಜೀವನದಲ್ಲಿ ಗಮನಾರ್ಹವಾಗಿ ಲಾಭ ಪಡೆಯಬಹುದು. ನಿಮ್ಮ ಕಠಿಣ ಪರಿಶ್ರಮವು ಬಡ್ತಿ ಮತ್ತು ಸಂಬಳ ಹೆಚ್ಚಳಕ್ಕೆ ಕಾರಣವಾಗಬಹುದು. ಎಲ್ಲರೂ ನಿಮ್ಮ ಸಮರ್ಪಣೆ ಮತ್ತು ಬದ್ಧತೆಯನ್ನು ಗಮನಿಸುತ್ತಾರೆ ಮತ್ತು ಸಹೋದ್ಯೋಗಿಗಳಿಂದ ಮೇಲಧಿಕಾರಿಗಳಿಂದ ಸ್ನೇಹಿತರೆ ಎಲ್ಲರೂ ನಿಮ್ಮ ಕೆಲಸವನ್ನು ಹೊಗಳುತ್ತಾರೆ. ಇದಲ್ಲದೆ ನೀವು ನಿಮ್ಮ ಮಕ್ಕಳಿಂದ ಸಂತೋಷವನ್ನು ಪಡೆಯಬಹುದು, ಪ್ರಗತಿ ಮತ್ತು ಅದೃಷ್ಟವನ್ನು ತರಬಹುದು. ಷೇರು ಮಾರುಕಟ್ಟೆ ಮತ್ತು ವ್ಯಾಪಾರ ಸಂಬಂಧಿತ ವ್ಯವಹಾರಗಳಲ್ಲಿ ನೀವು ಗಮನಾರ್ಹ ಪ್ರಮಾಣದ ಹಣವನ್ನು ಗಳಿಸಬಹುದು. ನೀವು ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಕಠಿಣ ಹೋರಾಟವನ್ನು ನೀಡಬಹುದು, ಅಸಾಧಾರಣ ಎದುರಾಳಿಯಾಗಿ ಹೊರಹೊಮ್ಮಬಹುದು. ನಿಮ್ಮ ಪ್ರೇಮ ಜೀವನವು ಉತ್ತಮವಾಗಿರುತ್ತದೆ ಮತ್ತು ನೀವು ನಿಮ್ಮ ಸಂಗಾತಿಯೊಂದಿಗೆ ಸ್ಮರಣೀಯ ಕ್ಷಣಗಳನ್ನು ಕಳೆಯಬಹುದು. ಮೇಷರಾಶಿಯವರಿಗೆ ಮುಟ್ಟಿದ್ದಲ್ಲ ಯಶಸ್ಸು ಅನ್ನುವ ಕಾಲ ಶುರು ಸ್ನೇಹಿತರೆ. ತಪ್ಪದೆ ನೀವು ಕೂಡ ಈ ಪರಿಹಾರವನ್ನು ಮಾಡಿ ಸ್ನೇಹಿತರೆ. ವರ್ಷ ಪೂರ್ತಿ ಧನ ಲಾಭವನ್ನು ನೋಡಲಿದ್ದೀರಿ. ಹಣಕಾಸಿನ ಸಮಸ್ಯೆ ಯಾವುದೇ ಕಾರಣಕ್ಕೂ ಎದುರಾಗುವುದಿಲ್ಲ. ತಪ್ಪದೆ ಈ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ. ಮಕರ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸೂರ್ಯ ಮತ್ತು ಅರುಣರ ನವಪಂಚಮ ಸಂಯೋಗವು ಈ ರಾಶಿಯಲ್ಲಿ ಜನಿಸಿದವರಿಗೆ ಸಂತೋಷವನ್ನು ತರುತ್ತದೆ. ಸೂರ್ಯನು ಲಗ್ನದ ಮನೆಯಲ್ಲಿ ಇರುತ್ತಾರೆ ಮತ್ತು ಅರುಣನು 9ನೇ ಮನೆಯಲ್ಲಿ ಇರುತ್ತಾರೆ. ಪರಿಣಾಮವಾಗಿ ಈ ರಾಶಿ ಚಕ್ರ ಚಿಹ್ನೆಯ ಅಡಿಯಲ್ಲಿ ಜನಿಸಿದವರು ಪ್ರತಿ ಹೆಜ್ಜೆಯಲ್ಲೂ ಕೂಡ ಅದೃಷ್ಟ ಕಾಣಬಹುದು. ಸಂತೋಷವು ಅವರ ಬಾಗಿಲನ್ನು ತಟ್ಟಬಹುದು. ನಿಮ್ಮ ಅನಿರೀಕ್ಷಿತ ಮೂಲಗಳಿಂದ ಆರ್ಥಿಕ ಲಾಭವನ್ನು ಪಡೆಯಬಹುದು. ಇದು ನಿಮಗೆ ಸಾಕಷ್ಟು ಸಂತೋಷವನ್ನು ನೀಡುತ್ತದೆ. ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಉದ್ಯೋಗಗಳನ್ನು ಬದಲಾಯಿಸುವುದನ್ನು ಪರಿಗಣಿಸಬಹುದು. ಅದು ಪ್ರಯೋಜನಕಾರಿಯಾಗಬಹುದು. ವ್ಯಾಪಾರ ವ್ಯವಹಾರವೂ ಸಹ ಲಾಭದಾಯಕವಾಗಿರಲಿದೆ. ಪೂರ್ವಜರ ಆಸ್ತಿ ಮತ್ತು ಊಹಾಪೋಹದ ಮೂಲಕ ನೀವು ಬಹಳಷ್ಟು ಹಣವನ್ನು ಗಳಿಸಬಹುದು ಸ್ನೇಹಿತರೆ. ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ಈಗ ಪರಿಹಾರದ ಕಡೆ ಗಮನವನ್ನು ಕೊಡೋಣ ಸ್ನೇಹಿತರೆ. ಏನೆಲ್ಲ ಪರಿಹಾರವನ್ನು ಮಾಡಬೇಕು, ಜೊತೆಗೆ ಮಕ್ಕಳಿದ್ದವರು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು, ನಿಮ್ಮ ಆರೋಗ್ಯದಲ್ಲಿ ಇರುವಂತಹ ಸಮಸ್ಯೆಗಳು ನಿವಾರಣೆಯಾಗಬೇಕು, ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಬೇಕು, ನಿಮ್ಮ ಮನೆ ಮೇಲಿರುವಂಥ ಕೆಟ್ಟ ದೃಷ್ಟಿ ನಿವಾರಣೆಯಾಗಬೇಕು ಅಂದರೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ಇವಾಗ ನಿಧಾನವಾಗಿ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ತಿಳ್ಕೊಂಡು ಸ್ನೇಹಿತರೆ, ಸಂಕ್ರಾಂತಿ ಹಬ್ಬ ಅಂದರೆ ಮಕರ ಸಂಕ್ರಾಂತಿಯ ಮುನ್ನ ಈ ಕೆಲಸವನ್ನು ಮಾಡಿ ಒಳಿತಾಗಲಿದೆ. ನಿಮ್ಮ ಮನೆಯಲ್ಲಿ ಮುದ್ದಾದ ಮಗು ಅಥವಾ ಮಕ್ಕಳು ಚೂಟಿಯಾಗಿದ್ದು ಚೆನ್ನಾಗಿ ಓದುತ್ತಿದ್ದರೆ, ಓಡಾಡಿಕೊಂಡು ಇದ್ದರೆ ಆ ಮಕ್ಕಳ ಮೇಲೆ ದೃಷ್ಟಿ ಬೀಳುವುದು ಸರ್ವೇ ಸಾಮಾನ್ಯ ಹೆಚ್ಚು. ಅನೇಕ ಬಾರಿ ಪುರುಷರು, ಮಹಿಳೆಯರು ಮತ್ತು ಮಧ್ಯಮ ವಯಸ್ಕರು ಸಹ ದುಷ್ಟ ಕಣ್ಣಿನಿಂದ ಪ್ರಭಾವಿತರಾಗುತ್ತಾರೆ. ದುಷ್ಟ ಕಣ್ಣಿನ ಪ್ರಭಾವದಿಂದ ಮನೆ, ಅಂಗಡಿ, ವ್ಯಾಪಾರದಲ್ಲೂ ಕೂಡ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರಬಹುದು. ಅದರಲ್ಲೂ ಮಕ್ಕಳ ಮೇಲೆ ಬಿದ್ದರೆ ಸ್ನೇಹಿತರೆ ಅವರ ಅಧ್ಯಯನದ ಕಡೆ ಗಮನ ಹೋಗುವುದಿಲ್ಲ. ಜೊತೆಗೆ ಚಿಕ್ಕ ಮಕ್ಕಳಾಗಿದ್ದರೆ ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೃಷ್ಟಿ ಎಂದರೆ ನೋಡುವ ಪ್ರಕ್ರಿಯೆ. ಸಾಮಾನ್ಯವಾಗಿ ಮಗುವಿಗೆ ದೃಷ್ಟಿ ಬಿದ್ದಾಗ ಹಠಾತ್ ವಾಂತಿ, ಅನಾರೋಗ್ಯದ ಭಾವನೆ, ದೇಹವು ದುರ್ಬಲಗೊಳ್ಳುತ್ತದೆ. ಚಿಕ್ಕ ಮಗು ಆಗ ಅಳುವುದು, ನಿದ್ದೆಯಲ್ಲಿ ಆಗಾಗ ಎಚ್ಚರಿಕೆಗೊಳ್ಳುವುದು. ಮಕ್ಕಳಿಗೆ ದೃಷ್ಟಿಯಾಗದಿರಲು ಕಪ್ಪು ಬಟ್ಟನ್ನು ಅಥವಾ ಕಪ್ಪು ದಾರವನ್ನು ಕಟ್ಟುತ್ತೇವೆ. ಇದರ ಜೊತೆಗೆ ಮಕ್ಕಳಿಗೆ ಕೆಟ್ಟ ದೃಷ್ಟಿ ಬೀಳದಿರಲು ಏನು ಮಾಡಬೇಕು, ಜೊತೆಗೆ ದೊಡ್ಡವರಿಗೂ ಕೂಡ ಮಾಡಬಹುದು ಸ್ನೇಹಿತರೆ. ಚಿಕ್ಕ ಮಕ್ಕಳು ಅಂದರೆ ಸ್ನೇಹಿತರೆ ಹುಟ್ಟಿದ ಮಕ್ಕಳಿಂದ ಹಿಡಿದು ಸ್ನೇಹಿತರೆ ಮಿನಿಮಮ್ ಅಂದರೆ 12 ವರ್ಷ ತನಕ ಸಾಕಷ್ಟು ಕೆಟ್ಟ ದೃಷ್ಟಿ ಬೀಳಲಿದೆ. ಅದಾದ ನಂತರ ದೊಡ್ಡವರಿಗೂ ಕೂಡ ಇದು ಅನ್ವಯವಾಗುತ್ತದೆ ಸ್ನೇಹಿತರೆ. ಇನ್ನು ಅದೇ ರೀತಿ ಸ್ನೇಹಿತರೆ ಸಾಕಷ್ಟು ಮಕ್ಕಳಿಗೆ ದೃಷ್ಟಿಯಾದರೆ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಹೇಳಿರುವ ತತ್ವಗಳ ಪ್ರಕಾರ ದಾಳಿಂಬೆಯ ದಾರವನ್ನು ಧರಿಸಿದರೆ ದುಷ್ಟ ಕಣ್ಣಿನ ಪರಿಣಾಮವು ದೂರವಾಗುತ್ತದೆ. ಇನ್ನು ಶನಿವಾರದಂದು ಹಸಿ ಹಾಲನ್ನು ದುಷ್ಟ ಕಣ್ಣಿನ ಪೀಡಿತ ವ್ಯಕ್ತಿಯ ತಲೆಯ ಸುತ್ತಲೂ 7 ಬಾರಿ ತಿರುಗಿಸಬೇಕು. ಇದು ಅದರ ಪರಿಣಾಮಗಳನ್ನು ಹೊರಹಾಕುತ್ತದೆ. ಇನ್ನು ಪೀಡಿತ ವ್ಯಕ್ತಿಯು 3 ಗೋಮಾತಿ ಚಕ್ರಗಳನ್ನು ತೆಗೆದುಕೊಂಡು ಅದನ್ನು ನಿರ್ಜಲ ಸ್ಥಳದಲ್ಲಿ ತಲೆಯ ಸುತ್ತಲೂ 7 ಬಾರಿ ತಿರುಗಿಸಿ ಮತ್ತು ಹಿಂಭಾಗದಲ್ಲಿ ಎಸೆದು ಹಿಂತಿರುಗಿ ನೋಡದೆ ಮನೆಗೆ ಹಿಂತಿರುಗಿದರೆ ಭವಿಷ್ಯದಲ್ಲಿ ಕೆಟ್ಟ ಕಣ್ಣು ಬೀಳದು ಸ್ನೇಹಿತರೆ. ಕೆಟ್ಟ ಕಣ್ಣು ಬೀಳುವುದರಿಂದ ಸ್ನೇಹಿತರೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಯಾವುದೇ ಆಗಲಿ ಸ್ನೇಹಿತರೆ ಸಾಕಷ್ಟು ತೊಂದರೆಗಳನ್ನು ನೋಡ್ತಾ ಇರ್ತೀರ. ನಿಮ್ಮ ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗಲಿದೆ. ಇನ್ನು ಕಪ್ಪು ಅರಿಶಿಣದಿಂದ 9 ಮಣಿಗಳನ್ನು ಮಾಡಿ ಅವುಗಳನ್ನು ಕಪ್ಪು ದಾರದಲ್ಲಿ ಹಾಕಿ ಹಾರವನ್ನು ಮಾಡಿ ಧೂಪದ ಹೊಗೆಯಿಂದ ಶುದ್ಧೀಕರಿಸಿದ ನಂತರ ಈ ಹಾರವನ್ನು ಕುತ್ತಿಗೆಯಲ್ಲಿ ಧರಿಸಿ. ಅಶುಭ ಗ್ರಹಗಳು
ಬ್ರಹ್ಮದೋಷ, ಮಾಟ ಮಂತ್ರ, ಕೆಟ್ಟ ಕಣ್ಣು ಮತ್ತು ಇತರ ದುಷ್ಟ ಪ್ರಭಾವಗಳಿಂದ ಉಂಟಾಗುವ ನಕಾರಾತ್ಮಕ ಪ್ರಭಾವವನ್ನು ಹೊರಹಾಕಲು ಇದು ಪರಿಣಾಮಕಾರಿ ಪರಿಹಾರವಾಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಬಹುದು. ಇನ್ನು ತೆಂಗಿನಕಾಯಿಯನ್ನು ಕಪ್ಪು ಬಟ್ಟೆಯಲ್ಲಿ ಹೊಲೆಯಿರಿ ಮತ್ತು ಅದನ್ನು ಮನೆಯ ಹೊರಗೆ ನೇತು ಹಾಕಿ. ಮನೆಯ ಮೇಲೆ ದುಷ್ಟ ಕಣ್ಣು ಮತ್ತು ಕೆಟ್ಟ ದೃಷ್ಟದಿಂದ ಸ್ನೇಹಿತರೆ ಅದೃಷ್ಟದಿಂದ ಅಂದರೆ ಕೆಟ್ಟ ಅದೃಷ್ಟದಿಂದ ಇದು ರಕ್ಷಿಸುತ್ತದೆ ಅಂತಲೇ ಹೇಳಬಹುದು. ಇನ್ನು ಹಳದಿ ಕವಡಿಯಲ್ಲಿ ರಂಧ್ರ ಮಾಡಿ ಅದನ್ನು ಚಿಕ್ಕ ಮಗುವಿನ ಕೊರಳಲ್ಲಿ ಧರಿಸುವಂತೆ ಹಾಕಿ. ಇದನ್ನು ಮಗುವನ ದುಷ್ಟ ಕಣ್ಣಿನಿಂದಲೂ ಕೂಡ ರಕ್ಷಿಸುತ್ತದೆ. ಇನ್ನು ಹೊಸದಾಗಿ ನಿರ್ಮಿಸಿದ ಮನೆಯ ಬಾಗಿಲಿನ ಚೌಕಟ್ಟಿನ ಮೇಲೆ ಕಪ್ಪು ದಾರದಿಂದ ಹಳದಿ ಕವಡೆಯನ್ನು ಕಟ್ಟಿ. ಇದು ದುಷ್ಟ ಕಣ್ಣು ಮತ್ತು ಇತರ ಕೆಟ್ಟ ಪ್ರಭಾವಗಳಿಂದ ಮನೆಯನ್ನು ಉಳಿಸುತ್ತದೆ. ಇನ್ನು ಹಣಕಾಸಿನಲ್ಲಿ ಸಾಕಷ್ಟು ಕಷ್ಟಗಳನ್ನು ನೋಡ್ತಿರ್ತೀರ, ಸಮಸ್ಯೆಗಳು ಕೂಡ ಎದುರಾಗಲಿದೆ. ಇನ್ನು ನಿಮ್ಮ ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗಲಿದೆ. ಆ ಸಮಸ್ಯೆಗೆ ಸ್ನೇಹಿತರೆ ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತದೆ. ಹೊಸ ಮನೆ ಅಂತ ಏನಿಲ್ಲ ಸ್ನೇಹಿತರೆ, ಮಾಮೂಲಿ ಅಂತಂದರೆ ತುಂಬ ವರ್ಷ ಆಗಿರುತ್ತೆ ಕಟ್ಟಿ ಅಂಥ ಮನೆಗಳಲ್ಲೂ ಕೂಡ ಬಾಗಿಲಿನ ಚೌಕಟ್ಟಿನ ಮೇಲೆ ಕಪ್ಪು ದಾರದಿಂದ ಹಳದಿ ಕವಡೆಯನ್ನು ಕಟ್ಟಿ ದುಷ್ಟ ಕಣ್ಣು ಮತ್ತು ಇತರ ಕೆಟ್ಟ ಪ್ರಭಾವಗಳಿಂದ ಮನೆಯನ್ನು ಉಳಿಸ್ಕೊಳ್ಬಹುದು. ಇನ್ನು ಮಂಗಳವಾರ ಮಗುವಿನ ಕೊರಳಿಗೆ ಹವಳದ ತುಂಡನ್ನು ಕಟ್ಟಬೇಕು. ಇದು ಮಗುವನ್ನು ಕೆಟ್ಟ ಪರಿಣಾಮಗಳಿಂದ ರಕ್ಷಿಸುತ್ತದೆ. ದುಷ್ಟ ಕಣ್ಣಿನಿಂದ ನಿಮ್ಮ ವ್ಯವಹಾರವು ಪ್ರಭಾವಿತವಾಗಿದ್ದರೆ ಮಂತ್ರಗಳಿಂದ ಶುದ್ಧೀಕರಿಸಿ 11 ಗೋಮತಿ ಚಕ್ರಗಳು ಮತ್ತು 3 ಸಣ್ಣ ತೆಂಗಿನಕಾಯಿಗಳನ್ನು ತೆಗೆದುಕೊಳ್ಳಿ. ಅವುಗಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಮುಖ್ಯ ದ್ವಾರದ ಬಾಗಿಲಿಗೆ ನೇತು ಹಾಕಿ ಸ್ನೇಹಿತರೆ. ಇನ್ನು ಕೆಂಪು ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಮಗುವಿನ ತಲೆಯ ಸುತ್ತಲೂ 3 ಬಾರಿ ತಿರುಗಿಸಿ ಮತ್ತು ಬೆಂಕಿಯಲ್ಲಿ ಎಸೆಯಿರಿ. ಕೆಟ್ಟ ಕಣ್ಣಿನ ಪರಿಣಾಮಗಳನ್ನು ತೊಡೆದಾಕಲು ಸಹಾಯವನ್ನು ಮಾಡುತ್ತದೆ. ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಿ ಒಳಿತಾಗಲಿದೆ ಸ್ನೇಹಿತರೆ. ಸಣ್ಣ ಪುಟ್ಟ ಪರಿಹಾರಗಳಿಂದ ದೊಡ್ಡ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ. ಜೊತೆಗೆ ಮನೆಯಲ್ಲಿರುವಂತಹ ಪದಾರ್ಥದಿಂದ ನಮಗೆ ಪರಿಹಾರವನ್ನು ತಿಳಿಸ್ಕೊಡಿ. ತುಂಬ ಹಣಕಾಸಿನಲ್ಲಿ ಪ್ರಾಬ್ಲಮನ್ನು ನೋಡ್ತಾ ಇದ್ದೀವಿ, ಕೆಟ್ಟ ದೃಷ್ಟಿಯಿಂದ ಏಳಿಗೆ ಆಯ್ತಿಲ್ಲ ಅಂದರೆ ಸ್ವಲ್ಪ ಸಾಸಿವೆ, 1 ಹಿಡಿ ಕಲ್ಲುಪ್ಪು, ಗೋಧಿ ಹಿಟ್ಟು ಮತ್ತು 7 ಸಂಪೂರ್ಣ ಕೆಂಪು ಮೆಣಸಿನಕಾಯಿಗಳನ್ನು ತೆಗೆದುಕೊಳ್ಳಿ. ಪೀಡಿತ ವ್ಯಕ್ತಿಯ ತಲೆಯ ಸುತ್ತಲೂ 7 ಬಾರಿ ತಿರುಗಿಸಿ ಬೆಂಕಿಗೆ ಹಾಕಿ ಅಥವಾ ಒಂದು ಬಟ್ಟೆಯಲ್ಲಿ ಕಟ್ಟಿ ಸ್ನೇಹಿತರೆ ಒಂದು ಗಿಡದ ಬಳಿ ಇಟ್ಟು ಬನ್ನಿ ಸ್ನೇಹಿತರೆ, ಒಳಿತಾಗಲಿದೆ. ಈ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ಶಾಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿ ದೇವರ ಅನುಗ್ರಹದಿಂದ, ಸೂರ್ಯ ದೇವರ ಅನುಗ್ರಹದಿಂದ ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು ಏನೇ ಇದ್ದರೂ ಸಂಪೂರ್ಣವಾಗಿ ನಿವಾರಣೆಯಾಗಲಿಕ್ಕೆ ಅಂತ ಕೇಳ್ಕೊತಾ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸಣ್ಣ ಪುಟ್ಟ ಪರಿಹಾರಗಳಿಂದನೇ ದೊಡ್ಡ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.